ವಿಜಯಪುರ ನಗರ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಖಂಡಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಅವರ ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಪಟ್ಟಣದ ರಾಜವಾಡಿಯಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿದರು. ಯತ್ನಾಳ್ ಪರ ಘೋಷಣೆಗಳನ್ನು ಕೂಗಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ಬಿಎಸ್ ಯಡಿಯೂರಪ್ಪ, ಬಿವೈ ವಿಜೇಂದ್ರ, ಎಎಸ್ ಪಾಟೀಲ್ ನಡಹಳ್ಳಿ ಅವರ ಪುತ್ಥಳಿ ಸುಟ್ಟು ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದ ಸೇನೆಯ ಅಧ್ಯಕ್ಷ ರಾಘವ್ ಅಣ್ಣಿಗೇರಿ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರದ ನಾಯಕರು ಉಚ್ಚಾಟನೆಯ ನಿರ್ಧಾರವನ್ನು ಮರುಪರಿಶೀಲಿಸಬೇಕು. ಹಿಂದುತ್ವದ ರಕ್ಷಣೆ ಹಾಗೂ ಬೆಳವಣಿಗೆಗಾಗಿ ಬದ್ಧರಾಗಿರುವ ಯತ್ನಾಳರ ಉಚ್ಚಾಟನೆ ಬಿಜೆಪಿಗೆ ತುಂಬಲಾರದ ನಷ್ಟವನ್ನು ಮಾಡಲಿದೆ. ಇಡೀ ರಾಜ್ಯದಲ್ಲಿರುವ ಹಿಂದುತ್ವವಾದಿಗಳು ಅವರ ಬೆನ್ನಿಗೆ ನಿಂತಿದ್ದಾರೆ ಎಂದರು. ಪಂಚಮಸಾಲಿ ಸಮಾಜದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಅಶ್ವಿನಿ ಬಿರಾದಾರ್ ಮಾತನಾಡಿ, ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಲ್ಲ, ಬಿಜೆಪಿ ಪಕ್ಷಕ್ಕೆ ರಿಪೇರ್ ಮಾಡುತ್ತಾರೆ ಹಾಗೂ ಮಾಜಿ ಶಾಸಕರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸೂರ್ಯ ಯತ್ನಾಳರು ಮಾಡುತ್ತಿರುವಂತಹ ಅಹೋರಾತ್ರಿ ಧರಣಿಗೆ ಬಂದು ಬೆಂಬಲ ಕೊಡ್ತಾರೆ. ಯತ್ನಾಳ್ ಯಾರಿಗೋಸ್ಕರ ಮಾಡ್ತಾ ಇದ್ರು? ಬಸನಗೌಡ ಪಾಟೀಲ್ ಯತ್ನಾಳ್ರ 1 ಇಂಚು ಭೂಮಿನೂ ಹೋಗಿರ್ಲಿಲ್ಲ. ಮಠ ಮಂದಿರಗಳು ರೈತರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಅವ್ರ ಜಮೀನನ್ನು ಜಿಹಾದಿಗಳು ತಗೋಬಾರದು ಅನ್ನೋಗೋಸ್ಕರ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರಿಗೆ ಹಿಂದೂಗಳನ್ನು ತಗೊಂಡು ಹೋರಾಟ ಮಾಡ್ತಾರೆ. ಆ ಕಮಿಟಿಗೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ಬಂದು ಬೆಂಬಲ ಕೊಡ್ತದೆ. ಇವತ್ತಿದರೆಲ್ಲರ ಪರಿಣಾಮವಾಗಿ 14 ಅಮೆಂಡ್ಮೆಂಟ್ಗಳನ್ನು, ತಿದ್ದುಪಡಿಗಳನ್ನು ತಂದು ವಕಫ್ನಿಂದ ರಕ್ಷಣೆ ಕೊಡುವಂತ ಕೆಲಸ ಸನ್ಮಾನ್ಯ ನರೇಂದ್ರ ಮೋದಿ ಅಂಡ್ ಹಾಗೂ ಟೀಮ್ದವರು ಮಾಡ್ತಾ ಇದ್ದಾರೆ. ಸಮಸ್ತ ರಾಷ್ಟ್ರ ಭಕ್ತರ ಪರವಾಗಿ ಮೋದಿ ಅವರಿಗೆ ಈ ವಿಷಯವನ್ನು ರಾಷ್ಟ್ರ ಮಟ್ಟಕ್ಕೆ ತೆಗೆದು ಹೋಗೋಣ ಅಂತ ಯತ್ನಾಳ್ ಅವರಿಗೆ ಎಲ್ಲರ ವತಿಯಿಂದ ನಾವು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಿನ್ನೆ ತಾವು ಟಿವಿ ಮಾಧ್ಯಮದಲ್ಲಿ ಕೂಡ ನೋಡಿರ್ಬೋದು, ಏನ್ರಿ ಯತ್ನಾಳ್ ಅವ್ರು ಹೊಸ ಪಾರ್ಟಿ ಮಾಡ್ತಾರಲ್ಲ, ಅವ್ರು ಏನ್ ಹೇಳ್ಯಾರ ಅನ್ನೋದು ಪೈಲ ನಾವು ತಿಳ್ಕೋಬೇಕಾಗಿ. हमको हमारा यत्नाल है, ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನ ವಿರೂಪಾಕ್ಷಪ್ಪಗೌಡ ಪಾಟೀಲ್ 2,01,000 ರೂಪಾಯಿ ಇಲ್ಲೇ ನೋಡ್ರಿ ನೀವು. ಹಣಕ್ಕ ಇದು ಇಲ್ಲ, ಜನ ನೋಡ್ರಿ ಅಭಿಮಾನಕ್ಕ, ಎಲ್ಲರ ಅಭಿಮಾನಕ್ಕ ಇವತ್ತು ನಾನು ತಲೆದೂಗ್ತದೆ. ಬಸನಗೌಡರು ಕಟ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಇಲ್ಲ, ಈ ಎಲ್ಲಾ ಹಣ ತಗೊಂಡು ಹೋಗಿ ಕರ್ನಾಟಕದ ಯಾವ ಬಡು MLA ಟಿಕೆಟ್ ಕೊಟ್ಟಿದ್ರು ಅಂದ್ರೆ ಬಿಜೆಪಿ ಅವರು ಅವ್ರಿಗೆ ಕೊಡೋಣ ಅಂತ ಆ ನಿರ್ಣಯ ಮಾಡೋದಾಗ್ತದೆ. ಕಡೆಗೆ ಬಿಜೆಪಿ ಗೆಲ್ಲಿ ಹಿಂದುತ್ವ ಗೆಲ್ಲಿ ಅಂತೇಳಿ. ಹಿಂದುತ್ವ का मतलब ये होता है किसी धर्म का विरोध करना नहीं है. ನಮ್ಮ ವಿರೋಧಿಗಳು ಯಾರು? ದೇಶದ್ರೋಹಿಗಳು ಮಾತ್ರ, ಯಾವುದೇ ಧರ್ಮದ ವಿರೋಧಿಗಳಲ್ಲ ನಾವು. ಯತ್ನಾಳರು ಕೂಡ ಇವತ್ತು ಬೈತಿರ್ತಾರೆ. ಯಾರಿಗೆ ಬೈತಾರೆ? ಯಾರು ಭಾರತ್ ತೇರೆ ತುಕಡೆ ಹೋಂಗೆ ಅಂತಾರೆ, ಯಾರು ಭಾರತ್ ಮಾತೆ ತುಕಡೆ ಮಾಡೋಣ ಅಂತಾರೆ, ಯಾರು ವಕಫ್ ಬಿಲ್ ಅನ್ನ ಇವತ್ತು ರೈತರ ಜಮೀನನ್ನು ಕಸ್ಕೊಂಡಾರೆ, ಲೂಟಿ ಮಾಡಿದ್ದಾರೆ ಅಂತವ್ರ ವಿರುದ್ಧ, ಯಾರು ಬಡ ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರ ವಿರುದ್ಧ, ನಿಮ್ಮ ಹೋಟೆ ಬೇಡ ಅಂತ ಹೇಳಿದಂತ ಮೊದಲ ವ್ಯಕ್ತಿ ಅಂತ ದೇಶದ್ರೋಹಿಗಳ ಹೋಟೆ ಬೇಡ ಹೇಳಿದಂತ ರಾಜ್ಯದಷ್ಟೇ ಅಲ್ಲ ದೇಶದ ಮೊದಲ ವ್ಯಕ್ತಿ ಬಸನಗೌಡ ಪಾಟೀಲ್. ಇದು ಹಿಂದುತ್ವ ರೀ. ಒಬ್ಬರಿಗರೆ ವಿಜೇಂದ್ರ ಎಂದಾದ್ರೂ ವಕಫ್ದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟೆ? ಎಂದಾದ್ರೂ ಗೋಗಳನ್ನು ಕಡಿತಾರೆ ಅದನ್ನು ನಿಲ್ಲಿಸಬೇಕಂತೇಳಿ ರಕ್ಷಣೆ ಕೇಳ್ದ? ನೀನು ಮಾತಾಡ್ದ? ಕ್ರಿಸ್ಟಿಯ ಬಗ್ಗೆ ಮಾತಾಡ್ದ? ಉತ್ತರ ಕರ್ನಾಟಕದ ಜನತೆಯ ಬಗ್ಗೆ ಮಾತಾಡ್ದ? ಇಲ್ಲ. ಯಡಿಯೂರಪ್ಪನ ಮಗ ಇದೀನಿ, ಅಧ್ಯಕ್ಷ ಮಾಡ್ರಿ, ನಾನು ಕಾಯ್ಕೊಡ್ರಿ. ಇದನ್ನ ಬಿಟ್ಟರೆ ಬೇರೆ ಏನಾದ್ರೂ ನಿಮಗೆ ಅರ್ಹತೆ ಇದೆಯಾ? ಇದನ್ನ ನಾನು ಕೇಳ್ತಾ ಇಲ್ಲ. ರಾಜ್ಯದ ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಇವತ್ತು ಕೇಳ್ತಾ ಇದ್ದ. ಅದಕ್ಕೆ ಸಾಕಷ್ಟು ಬಿಸಿಲಾಗಿದೆ. ಮತ್ತೆ ಬರ್ತೀನಿ. ನಾವು ನೀವೆಲ್ಲ ಹೆಮ್ಮೆ ಪಡಬೇಕು. ಅಂತ ಒಬ್ಬ ಧೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಭಾರತ್ ಮಾತಾ ಕಿ ಜೈ ಘೋಷಣೆ ಹೇಳಿದಾಗ ಅವ್ರ ಮಾತು ನೆನಪಾಗ್ತದೆ. ಭಾರತ್ ಕೋಯಿ ಭೂಮಿ ಕಾ ಟುಕಡಾ ನಹೀ ಹೈ, भारत एक
जीता जागता राष्ट्र पुरुष है। ये वंदन की धरती है, ये अभिनंदन की धरती है, ये अर्पण की भूमि है, ये तर्पण की भूमि है। इसकी नदी नदी हमारे लिए गंगा है, इसका कंकर कंकर हमारे लिए शंकर है। हम जिएंगे तो इस भारत के लिए, मरेंगे तो इस भारत के लिए। मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी, भारत माता की जय। ಅಂತ ಒಬ್ಬ ಮಹಾತ್ಮನ ಸಚಿವ ಸಂಪುಟದಲ್ಲಿ ಯತ್ನಾಳರು ಇವತ್ತು ಸಚಿವನಾಗಿ ಕಾರ್ಯ ಮಾಡಿದ್ದಾರೆ. ಇದು ನೀವೆಲ್ಲ ಹೆಮ್ಮೆ ಪಡೋ. ಇಂಥ ಯತ್ನಾಳರಿಗೆ ಕೆಲವೊಂದು ಪುಣ್ಯಗಳು ಇವತ್ತು ಬುದ್ಧಿವಾದ ಹೇಳಕೊಂಡವು. ಅವಕ್ಕೆ ಏನು ಗೊತ್ತದ, ಗಂಧಿಲ್ಲ ಗಾಳಿ ಇಲ್ಲ. ಪೇಪರ್ ಎತ್ಕನ್ನ ರೊಕ್ಕ ಹಂಚಿದ್ರೆ ಜನ ಬರ್ತಾರ ತಿಳಿದಾರು, ಏನು ಹಂಚಲಾರದೆ ಬರ್ತಾರ ಅಂತೇಳಿ ಇವತ್ತು ತಾಳಿಕೋಟಿ, ವಿಜಯಪುರ, ಕರ್ನಾಟಕ ರಾಜ್ಯ ಜನತೆ ಅವ್ರಿಗೆ ತೋರಿಸ್ಕೊಟ್ಟಿದ್ದಾರೆ. ಕೈಲೇ ಖರ್ಚು ಮಾಡಿ ಬರ್ತಾರ ಜನ ಅಂತೇಳಿ ತೋರಿಸ್ಕೊಟ್ಟಿದ್ರಲ್ಲ, ಇದಕ್ಕೆ ನಾನು ಯತ್ನಾಳರ ವತಿಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರಕಾಶ್ ಹಜೇರಿ ಮೇಲೆ ಅವ್ರು ಕೊಟ್ಟಿದ್ದಾರೆ, ಓದಿದ್ದಾರೆ. ಇವತ್ತು ವಿವಿಧ ಗ್ರಾಮಗಳಿಂದ ನೋಡ್ರಿ, ಇವತ್ತೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳು, ಮತ್ತೆ ಯಾರಾದ್ರೆ ಬಿಟ್ಟಿನ ತಪ್ಪು ತಿಳ್ಕೋಬೇಡ್ರಿ, ಎಲ್ಲಾ ಗ್ರಾಮಗಳಿಂದ ಇವತ್ತೇನು ಹಿಂದುತ್ವಕ್ಕಾಗಿ ಇವತ್ತು ತಾವು ತಮ್ಮ ಸಮಯವನ್ನು ಮೀಸಲಿಟ್ಟು ಸ್ವಂತ ಖರ್ಚಿನಾಗ ಬಂದು ಇವತ್ತು ತಾಳಿಕೋಟಿ ನಗರದಲ್ಲಿ ಇಂಥ ಒಂದು ರಾಷ್ಟ್ರಭಕ್ತ ಹಿಂದೂಗಳ ಯತ್ನಾಳರ ಪರವಾಗಿರುವಂತಹ ಅದ್ದೂರಿ ಸಮಾವೇಶವನ್ನು ಮಾಡಿದಿರಿ. ತಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪ್ರಕಾಶ್ ಹಜೇರಿ ಅವರು ಕೂಡ 1,01,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಯತ್ನಾಳರಿಂದ. ಯೋಚನೆ ಮಾಡಿ, ಇಲ್ಲ ಪ್ರಕಾಶ್ ಹಜೇರಿ ಅವರು. ಅದಕ್ಕೆ ಆಂಬ್ಯುಲೆನ್ಸ್ ಬಂದಿದೆ, ದಾರಿ ಕೊಡಬೇಕು ಆಂಬ್ಯುಲೆನ್ಸ್ಗೆ, ಬೇಗ ಆಂಬ್ಯುಲೆನ್ಸ್ಗೆ ದಾರಿ ಕೊಡಬೇಕು, ಆಂಬ್ಯುಲೆನ್ಸ್ಗೆ ದಾರಿ ಕೊಡಿ. ಸರಿ ಸರಿ, ಬೇಗ ಬೇಗ ಬೇಗ. ಠಾಕೂರ್ ಗ್ಯಾಸ್ ಅಂಗಡಿ 1,01,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಠಾಕೂರ್ ಗ್ಯಾಸ್ ಅಂಗಡಿ ನೋಡ್ರಿ, ಇದು ಅಭಿಮಾನ, ಇದಕ್ಕಂತರ ಅಭಿಮಾನ. 2009ರಲ್ಲಿ ಸಿಲಿಂಡರ್ ಹಂಚುವ ಹುಡುಗ 1,00,000 ರೂಪಾಯಿ ಕೊಡ್ತೀನಿ ಅಂತ. ಪಾಪ ನೋಡ್ರಿ, ಇಷ್ಟೊಂದು ಅಭಿಮಾನ ಯಾರಿಗೋಸ್ಕರ? ಹಿಂದುತ್ವಕ್ಕಾಗಿ ಹೋರಾಡುತ್ತಿರುವಂತ ಯತ್ನಾಳರಿಗಾಗಿ, ಯಾವುದೋ ಕುಟುಂಬಕ್ಕಾಗಿ ಅಲ್ಲ. 2009ರಲ್ಲಿ ವಿಜಯಪುರ ಜಿಲ್ಲೆ ಯುವಕರು ಬಂದು ಯತ್ನಾಳವ್ರಿಗೆ ಕೇಳ್ತಾರೆ, ನಾನು ಮುಂದಿದ್ದೆ, ಯತ್ನಾಳವರೇ ಒಂದು ಯತ್ನಾಳರ ಅಭಿಮಾನಿ ಸಂಘ ಮಾಡ್ಬೇಕಂತ ಮಾಡಿದೇವಿ, ನಿಮ್ದು ಅಪ್ಪಣೆ ತಗೊಳಿಕ್ಕೆ ನಾವು ಬಂದೇವಿ ಅಂತ ಹೇಳ್ತಾರೆ. ಅವಾಗ ಬಸನಗೌಡರು ಕೊಟ್ಟಂತ ಉತ್ತರ ಏನ್ ಗೊತ್ತಾ? ನನ್ನ ಹೆಸರಲ್ಲೇ ಸಂಘಟನೆ ಮಾಡಬೇಡ್ರಿ, ಇಡೀ ವಿಶ್ವಕ್ಕೆ ಹಿಂದುತ್ವವನ್ನು ಪರಿಚಯಿಸಿದಂತ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಂಘಟನೆ ಮಾಡಿ. ಇದು ನಿಜವಾದ ಹಿಂದುತ್ವ. ಇವತ್ತೇನ್ ಮಾಡ್ತಾರೆ? ಅಪ್ಪನ ಮಗ ವಿಜೇಂದ್ರ, ಪೂಜ್ಯ ತಂದೆಯವರ ಮಗ ವಿಜೇಂದ್ರಗ ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು, ವಿಜೇಂದ್ರ ಅಣ್ಣ ಮಾತಾಡ್ತಾನೆ ಡಿ ಕೆ ಶಿವಕುಮಾರ್, ವಿಜೇಂದ್ರ ಕಾಂಗ್ರೆಸ್ ಭಿಕ್ಷೆಯಿಂದ ನೀನು ಇವತ್ತು ಅಸೆಂಬ್ಲಿಗೆ ಬಂದಿದೀಯಾ. ಒಂದು ವೇಳೆ ನಾವು ಕಾಂಗ್ರೆಸ್ನವರು, ಡಿ ಕೆ ಶಿವಕುಮಾರ್ ಹೇಳಿದ್ದ ಇದು ರಾಘವಣ್ಣಗಿರಿ ಅಲ್ಲ, ಒಂದು ವೇಳೆ ನಾವು ಕಾಂಗ್ರೆಸ್ನವರು ನಾಗನಗೌಡರು ಯಾರೋ ಒಬ್ರು ಹೆಸರು ಹೇಳ್ತಾರೆ, ನಾಗರಾಜ್ ಗೌಡ್ಗೆ ಟಿಕೆಟ್ ಕೊಟ್ಟಿದ್ರೆ ವಿಜೇಂದ್ರ ನೀನು MLA ಆಗಿರ್ತಿರ್ಲಿಲ್ಲ. ಎಷ್ಟೊಂದು ಅಡ್ಜಸ್ಟ್ಮೆಂಟ್ ರೀ. ಇದಕ್ಕೆ ಹಿಂದೂತನೂ ಅಪ್ಪ ಮಗ ಇಲ್ಲಿ ಮಾಚಿಗಳಿಂದ ಓಡಾಡ್ತಾವ, ಯಾವ ಉತ್ತರ ಕೊಟ್ಟಿಲ್ಲ. ಅವು ತಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾವ, ಇನ್ನು ಬೇರೆಯವ್ರ ಬಗ್ಗೆ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಮಾನ್ಯ ವಿಜೇಂದ್ರ ಅವರೇ. ಇದನ್ನು ನೋಡ್ತಾ ಇಲ್ಲ ನಮ್ಮ JP ನಡ್ಡಾ ಅವರು. हमें प्रधानी नरेंद्र मोदी पर गर्व है. ಮೋದಿ ಅವರು ಹೇಳ್ತಾರೆ, ಅಕ್ಟೋಬರ್ 7, 2001 ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ आप CM बन गए, कैसा लग रहा है? 2001 को पत्रकार ಕೇಳ್ತಾನೆ ಮೋದಿ ಅವರಿಗೆ, पहली बार आप CM बन गए, कल तक ना ही MP ना ही MLA ना ही ZP मेंबर, कोई अधिकार नहीं था, सीधा आके CM बन गए, कैसा लग रहा है? और ನಮ್ಮ ಮೋದಿ ಅವರು ಕೊಟ್ಟಂತ ಉತ್ತರ ಏನು ಗೊತ್ತಾ? मैं कल भी CM था, आज भी CM हूँ, आगे भी CM रहूंगा. CM का मतलब होता है नॉट ओनली चीफ मिनिस्टर, कॉमन मैन. ಇವತ್ತು ಆ ಮಾಜಿ ಶಾಸಕರ ಹೇಳಿಕೆಗಳನ್ನು ಕಳೆದ 2-3 ದಿನಗಳಿಂದ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ.
ತಾಕತ್ತಿದ್ರ 1 ಲಕ್ಷ ಜನರನ್ನು ಕೂಡಿಸಿ ತೋರಿಸ್ತಿ ಯತ್ನಾಳ್ ಅಂತ. 1 ಲಕ್ಷ ಕೂಡಿಸುವಂತ ನಾಯಕ ಯತ್ನಾಳ್ ಅಲ್ಲ. ಏನ್ರೆ ಮಾತಾಡದಿದ್ರ 50 ಲಕ್ಷ ಜನರ ಮೇಲೆ ನೀ ಮಾತಾಡು. 1,50,000 ನೀನು ಯಡಿಯೂರಪ್ಪ ವಿಜೇಂದ್ರ ಕುಡಿಸೋ ತೋರಿ. ಸಮಸ್ತ ಹಿಂದೂಗಳ ಜಾಗೃತ ಆಗಿದ್ದಾರೆ. ಕರಾವಳಿ, ಮಂಗಳೂರು, ದಕ್ಷಿಣ ಕನ್ನಡ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಉತ್ತರ ಕರ್ನಾಟಕ, ಬೆಂಗಳೂರು, ಚಾಮರಾಜನಗರದಿಂದ ಬೀದರ್ವರೆಗೆ ಇವತ್ತು ಜನತೆ ಹಿಂದುತ್ವವಾದಿಗಳು ರಸ್ತೆ ಮೇಲೆ ಯಾಕೆ ಇಳಿದಿದ್ದಾರೆ ಅಂದ್ರೆ, ಒಬ್ಬ ಅಪ್ಪಟ ಹಿಂದುತ್ವವಾದಿಯನ್ನ, ಗೋಮಾತೆಯ ರಕ್ಷಕನನ್ನ ಅಪ್ಪ ಮಗ ಕೂಡಿ ಹೊರಗೆ ಹಾಕಿದ್ದಕ್ಕೆ ಇವತ್ತು ನಾವು. ನಾನು ಅವ್ರಿಗೆ ಇಷ್ಟೇ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪನ ಮಗ ಅನ್ನೋದು ಬಿಟ್ರೆ ಮತ್ಯಾವ ಕ್ವಾಲಿಫಿಕೇಶನ್ ನಿನ್ನ ಹತ್ರ ಇದೆ? ಏನಾದ್ರೂ ಇದೆ ಏನ್ರಿ? क्या खासियत है विजेंद्र तुम्हारे पास? हमारे राष्ट्रीय अध्यक्ष जेपी नड्डा कहते हैं परिवारवाद को बीजेपी कभी सहन नहीं कर सकती. वो कहते हैं आगे जाके फारूक अब्दुल्ला के बाद उमर अब्दुल्ला, मुफ्ती मोहम्मद के बाद महबूबा मुफ्ती, ये होली बिट्रे ಏನಿಲ್ಲ ಅದು ಏನು ತಲೆ ಕೆಡಿಸಬೇಡ್ರಿ. चौटाला के बाद चौटाला भाई, स्टालिन के बाद एमके स्टालिन और उदयनिधि स्टालिन, लालू प्रसाद के बाद राबड़ी देवी, अभी तेजस्वी यादव, उद्धव ठाकरे के बाद आदित्य ठाकरे, ये सब परिवारवाद है जेपी नड्डा के मुताबिक. येडियूरप्पा के बाद राघवेंद्र एमपी बनता है, विजयेंद्र एमएलए बनता है, कर्नाटक प्रदेश के बीजेपी के अध्यक्ष बनता है. नड्डा जी ये क्या है? ये परिवारवाद नहीं है क्या? ये परिवारवाद नहीं है क्या? ये परिवारवाद, ये इसको बोलते हैं जो कर्नाटक में हो रहा है, इसको परिवारवाद कहते हैं. ನಾನು ಪ್ರಪ್ರಥಮವಾಗಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಸಮಸ್ತ ರಾಷ್ಟ್ರ ಭಕ್ತರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ. ಯಾಕಂದ್ರೆ ಒಬ್ಬ ಹಿಂದೂ ವಿರೋಧಿ, ಯತ್ನಾಳ ವಿರೋಧಿಯನ್ನ ಮನೆಗೆ ಕಳಿಸಿರಲ್ಲ, ನಿಮಗೆ ಅದಕ್ಕೆ ಅಭಿನಂದನೆ. ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಅಭಿನಂದನೆ ಹೇಳಂಗಿಲ್ಲ ನಾನು. ಯಾರು ಮನೆಯಲ್ಲಿ ಇದ್ದುಕೊಂಡು ಹಿಂದುತ್ವವನ್ನು ವಿರೋಧ ಮಾಡಿಕೊಂಡು, ಯತ್ನಾಳರ ಹಿಂದುತ್ವದ ಕಾರ್ಯಗಳನ್ನು ವಿರೋಧ ಮಾಡಿಕೊಂಡು, ಇವತ್ತು ಸ್ವಯಂ ಘೋಷಿತ ನಾಯಕ, ಕಾಯಂ ಮಾಜಿ ಶಾಸಕ ಒಂದೇ ಒಂದು ಕರೆಯನ್ನು ಇವತ್ತು ಯತ್ನಾಳ ಗೌಡರು ಕೊಟ್ಟಿಲ್ಲ. ನನ್ನ ಪರವಾಗಿ ಬಂದು ಬೀದಿಗಿಳಿದು ಹೋರಾಟ ಮಾಡ್ರಿ. ಎಲ್ಲೂ ಇವತ್ತು ಅವ್ರು ಗಾಡಿಗಳನ್ನು ಕಳಿಸಿಲ್ಲ, ಯಾರಿಗೋ ಹಣ ಕೊಟ್ಟು ಜನರನ್ನು ಕರೆಸಿಲ್ಲ. मैं सेंट्रल लीडरशिप जेपी नड्डा जी से, अमित शाह जी से, हमारे आदरणीय मोदी जी से कहना चाहता हूं, एक बार आप कर्नाटक की जनता की दिल में झांक कर देखिए. ये कोई पैसा दे के बुलाई हुई भीड़ नहीं है, ये कोई पैसा लेके गाड़ी भेज के बुलाई हुई भीड़ नहीं है. ये हिंदुत्व के लिए, यत्नाल के लिए आई हुई भीड़ है. ಇದರ ಬಗ್ಗೆ ನಾವು ಇವತ್ತು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ನಾವು ನೀವೆಲ್ಲ ರಾಷ್ಟ್ರ ಭಕ್ತರು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಅಭಿನಂದನೆಗಳು, ಕೃತಜ್ಞತೆಗಳನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ಇಲ್ಲಿ ನೋಡಿದೆ, ಇಷ್ಟೊಂದು ಸಿಸ್ಟಮೆಟಿಕ್ ಆಗಿ ನೀವೆಲ್ಲ ಒಂದು ಭವ್ಯ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಇವತ್ತು ಮಾಡಿದ್ರಿ. ನಮಗೂ ಕೂಡ ಒಳ್ಳೆಯ ವಾಕಿಂಗ್ ಅನ್ನು ಕೂಡ ಈ ಮೆರವಣಿಗೆಯಲ್ಲಿ ಮಾಡಿಸಿದ್ವಿ. ಯಾಕಂದ್ರೆ ಬೆಳಗಿನ ಜಾವದಲ್ಲಿ ನಾವು ವಾಕಿಂಗ್ ಮಾಡ್ತಿದ್ದೀವಿ. ಇವತ್ತು ನನಗೆ ಗೊತ್ತಿತ್ತು, ತಾಳಿಕೋಟಿ ಗಂಡ ಮೆಟ್ಟಿ ನಾಡಿಗೆ ಹೊಂಟೀನಿ. ಸೂರ್ಯ ನಾರಾಯಣನ ಮಧ್ಯದಲ್ಲಿ, ರಾಷ್ಟ್ರ ಭಕ್ತ ಹಿಂದೂಗಳ ಮಧ್ಯದಲ್ಲಿ ನಾನು ಇವತ್ತು ವಾಕಿಂಗ್ ಅಲ್ಲ, ಜಾಗೃತಿ ನಡಿಗೆಯನ್ನು ನಾನು ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಮುಂದುವರಿಸಿದ್ದೆ ಆದ್ರೆ, ಭ್ರಷ್ಟಾಚಾರಿಗಳನ್ನ ಮುಂದುವರಿಸಿದ್ದೆ ಆದ್ರೆ, ರಾಜ್ಯದ ಜನತೆ ಇವತ್ತು ಬಸನಗೌಡರಿಗೆ ಪಾರ್ಟಿ ಮಾಡ್ರಿ ಅಂತಿದ್ದಾದ್ರೆ, ಸನಾತನ ಹಿಂದೂ ಪಾರ್ಟಿ ಕರ್ನಾಟಕದಲ್ಲಿ ಮತ್ತ ಮಾಧ್ಯಮ ಮಿತ್ರರು ತಪ್ಪು ಬರಿಬೇಡ್ರಿ. ಅನಿವಾರ್ಯ ಸಂದರ್ಭದಲ್ಲಿ ಒಂದು ವೇಳೆ ಮಾಡುವುದಾದ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಹಿಂದೂಗಳ ರೊಚ್ಚಿಗೆದ್ದಿದ್ದಾರೆ,
ರಸ್ತೆ ಮೇಲೆ ಇಳಿದಿದ್ದಾರೆ, ಯತ್ನಾಳರ ಪರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬರುವಂತ ದಿನಗಳೊಳಗೆ ರಾಷ್ಟ್ರೀಯ ಹೈಕಮಾಂಡ್ ಏನು ಬಿಜೆಪಿ ಇದೆ, ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತಗೊಂಡು ಒಂದು ಉನ್ನತ ಸ್ಥಾನ ಕೊಡ್ತದ, ಟಿಕೆಟ್ ಕೊಡುವಂತ ಕೆಲಸ ಯತ್ನಾಳ್ ಅವ್ರು ಮಾಡೋರದ. ಜನರ ಅಭಿಪ್ರಾಯ ಬಂದ್ರೆ ಕ್ವಶನ್ ಮಾರ್ಕ್ ಇಟ್ಟೇನು ತಾವು ಬರೀತಾ ಇರ್ತಿರಲ್ಲ, ಹಂಗ ನಾನು ಕ್ವಶನ್ ಮಾರ್ಕ್ ಇಟ್ಟು ಹೇಳ್ತಾ ಇದ್ದೀನಿ. ಇವತ್ತು ಇಂಥ ಸಂದರ್ಭ ಬಂದ್ರೆ ಇವತ್ತು ನನಗೆ ಹೆಮ್ಮೆ ಇದೆ. ಪ್ರಭುಗೌಡ ಪಾಟೀಲ್ ಬಳಗಾನೂರ್ 5 ಲಕ್ಷ ₹1 ಕೊಡ್ತೀನಿ ಅಂತ ಹೇಳಿದಾರ ಅವರು. ನೋಡ್ರಿ, ಇದಕ್ಕೆ ಹಿಂದುತ್ವ ಅಂತಾರ, ಇದಕ್ಕೆ ನಾಯಕತ್ವ ಅಂತಾರ. ದುಡ್ಡು ಕೊಟ್ಟು ವೋಟ್ ಹಾಕ್ಸೋಳು ಅಂತ ಕೆಲ ರಾಜಕಾರಣಿ ಮಧ್ಯದಲ್ಲಿ ನಾವೇ ದುಡ್ಡು ಕೊಡ್ತೀವಿ, ನೀವು ಪಾರ್ಟಿ ಮಾಡ್ರನ್ನು ಜನ ಇದಾರ. ಇದು ಯತ್ನಾಳ. ಇನ್ನೊಬ್ರು ಮಡು ಸಾವ್ಕಾರ್ ಬಿರಾದಾರ್ ಸೋಮನಾಥ್ ಅವರು 5 ಲಕ್ಷ ₹1 ಕೊಡ್ತೀನಿ ಅಂದಿದ್ದಾರೆ. ನೋಡ್ರಿ, ಇಂಥ ಒಂದು ಅಭಿಮಾನ ಯಾರಿಗೆ ಬರ್ಲಿಕ್ಕೆ ಸಾಧ್ಯದ? ದಯಮಾಡಿ ನಾನು ಹೇಳ್ತೀನಿ, ನಿನ್ನೆ ಡಿಬೇಟ್ನಲ್ಲಿ ಕೂಡ ಹೇಳಿದೆ, ಯತ್ನಾಳ್ ಅವರು ಕೇವಲ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಇಡೀ ಹಿಂದೂ ಸಮಾಜದ ನಾಯಕನಾಗಿ ಇವತ್ತು ಯತ್ನಾಳ್ ಅವರು ಹೊರಹೊಮ್ಮಿದ್ದಾರೆ. ಈ ಹಿಂದೂ ಸಮಾಜದ ಅನೇಕ ಸಣ್ಣ ಪುಟ್ಟ ಪಂಗಡಗಳೇನದ ಅವ್ರಿಗೆ ಅನ್ಯಾಯ ಆದಾಗ ಮೊದಲ ದನಿ ಎತ್ತುದೇ ಬಸನಗೌಡ ಪಾಟೀಲ್ ಯತ್ನಾಳ್ರು. ಈ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಮೊಳಗೆ ಜಾತಿ ಮತ ಪಂಥ ಅಂತ ಜಗಳಾಡೋದು ಬೇಡ. ನಾವೆಲ್ಲ ಹಿಂದೂಗಳಾಗಿದ್ದೀವಿ. ಇವತ್ತು ರಸ್ತೆ ಮೇಲೆ ನಾವು ಯಾಕೆ ಇಳಿದಿದ್ದೀವಿ? ಹಿಂದುತ್ವಕ್ಕಾಗಿ ಇಳಿದಿದ್ದೀವಿ. ಯತ್ನಾಳರ ಹಿಂದುತ್ವದ ಕಾರ್ಯಕ್ಕೆ ಇವತ್ತು ಬೆನ್ನೆಲುಬಾಗಿ ನಿಂದಿರ್ಲಿಕ್ಕೆ ಇವತ್ತು ರಸ್ತೆ ಮೇಲೆ ಇಳಿದಿದ್ದೀವಿ. ಇದರರ್ಥ ಯಾವುದೇ ಧರ್ಮದ ವಿರೋಧಿಗಳಲ್ಲ ನಾವು. ಇನ್ನೊಂದು ಅದರಂತೆ ಇನ್ನೊಬ್ರು ಸಂತೋಷ್ ಹಜೇರಿ, ಈಗಾಗಲೇ ಹೇಳಿದೆ, ಪ್ರಭುಗೌಡ ಪಾಟೀಲ್ ಬಳಗಾನೂರ 5 ಲಕ್ಷ ಒಂದು, ಮಧು ಸಾವ್ಕಾರ್ ಬಿರಾದರ 500, ಸೋಮನಾಳ್ ಅವರು 5 ಲಕ್ಷ ಒಂದು, ಸಂತೋಷ್ ಹಜೇರಿ 5 ಲಕ್ಷದ ₹1 ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೋರಾದ ಚಪ್ಪಾಳೆ ಇರಲಿ. ಒಂದು ಅಂದ್ರೆ ಎಷ್ಟೊಂದು ಅಭಿಮಾನ ಇದೆ. 2009ರಲ್ಲಿ ಒಂದು ಘಟನೆ ನಿಮ್ಮ ಮುಂದೆ ನಾನು ಹೇಳಲೇಬೇಕಾಗ್ತದೆ. ವಿಜಯಪುರ ಜಿಲ್ಲೆಯ ಅನೇಕ ಯುವಕರು ಬಂದು ಬಸನಗೌಡ ಪಾಟೀಲ್ ಯತ್ನಾಳರನ್ನು ಕೇಳ್ತಾರೆ. 2009ರಲ್ಲಿ ಹೇಳ್ತೀನಿ. 1994ರಿಂದ ನಾನು ಅವ್ರ ಜೊತೆ ಒಡನಾಟಿ, ಅವ್ರ ಜೊತೆ ಆಗಿ ಕಾರ್ಯ ಮಾಡ್ತಾ ಇದ್ದೀನಿ, ಹಿಂದುತ್ವದ ಕಾರ್ಯ ಮಾಡ್ತಾ ಇದ್ದೀನಿ. ನನಗೆ ಹೆಮ್ಮೆ ಇದೆ. ಯಾವ ರೀತಿ ಮೋದಿನ ನಾನು ಅಭಿಮಾನದಿಂದ ನೋಡ್ತೀನೋ, ಯಾವ ರೀತಿ ಯೋಗಿನ ನಾನು ಅಭಿಮಾನದಿಂದ ನೋಡ್ತೀನೋ, ಯಾವ ರೀತಿ ಇನ್ನಿತರ ಹಿಂದುತ್ವ ನಾಯಕರನ್ನು ನೋಡ್ತೀನೋ, ಅಷ್ಟೇ ಅಭಿಮಾನದಿಂದ ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಂಟಿದ್ರು. ಮಠಮಾನ್ಯ ಜಮೀನನ್ನು ನುಂಗ್ಲಿಕ್ಕೆ ಹೊಂಟಿದ್ರು, ಸಾಮಾನ್ಯ ಜನರ ಜಮೀನನ್ನು ತೋಳಿಕ್ ಹೊಂಟಿದ್ರು. ಇಡೀ ದೇಶನ್ಯಾಗ ಅದರ ವಿರುದ್ಧ ಮೊದಲ ಹೋರಾಟ ಮಾಡಿದವರು ಯಾರು? ಇವತ್ತ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ 2025 ವಕಫ್ ಬಿಲ್ ಅಮೆಂಡ್ಮೆಂಟ್ ಅಂತ ತಂದು ಯತ್ನಾಳ್ ಅವರ ದನಿಯಾಗಿ ಇವತ್ತು ನರೇಂದ್ರ ಮೋದಿ ಅವರು ಐತಿಹಾಸಿಕ ನಿರ್ಣಯವನ್ನು ತಗೊಂಡು ವಕಫ್ ಬಿಲ್ ಅಮೆಂಡ್ಮೆಂಟ್ ಅನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದರು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾವುದೇ ಕಾರಣಕ್ಕೂ ನಾವು ಹಿಂದಿರೋ ಅವಶ್ಯಕತೆ ಇಲ್ಲ. ಇಲ್ಲಿಯ ಮಾಜಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವಿಜಯಪುರನಾಗಿದ್ದಂತ ಒಂದು ಮಾಜಿ ಅದ, ಇಲ್ಲೊಂದು ಐತಿ, ಒಂದ್ 2-3 ಅದಾವ. ಅವಕ್ಕೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಬರುವಂತ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಇದನ್ನ ಎಲ್ಲಾದ್ರೂ ಬರೆದಿಟ್ಕೊಳ್ರಿ. ತಾಳಿಕೋಟೆಯ ಪವಿತ್ರ ಭೂಮಿಯಲ್ಲಿ ನಿಂತ್ಕೊಂಡು ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಟಿಕೆಟ್ ಕೊಡುವ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಿಟಿಯೊಳಗ ಯತ್ನಾಳರು ಇರ್ತಾರ ಅನ್ನೋದು ನಿಮ್ಮ ತಲೆಯೊಳಗೆ. ಅವಾಗ ನಿಮ್ಮ ಹೆಸರು ಬಂದಾಗ ಏನಂತಾರ ಜನ, ಯಾಕೆ ಕಾರಣಕ್ಕೂ ಅವನಿಗೆ ಕೊಡಬೇಡ್ರಿ ಗೌಡ್ರ. ಜನ ಏನ್ ಹೇಳ್ತಾರ ಅದು ಕೇಳ್ಬೇಕಾಗ್ತದೆ. ಇವತ್ತು ನೀವು ಕುಟುಂಬ ಬಹಳ ಮುಖ್ಯ ಅಂತೇಳಿ ಅವನಿಂದ ಹೊಂಟ್ರಿ, ಯತ್ನಾಳರು ದೇಶ ಹಿಂದುತ್ವ ಮುಖ್ಯ ಅಂತೇಳಿ ಅದರಿಂದ ಹೊಂಟಾರೆ. ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ, ಕುಟುಂಬದಿಂದ ಹೋಗೋನಿಂದ ಬೆನ್ನತ್ತೋಣ. ಏನ್ ಹಿಂದುತ್ವ ಗೋಮಾತೆಯ ರಕ್ಷಣೆಯನ್ನು ಮಾಡ್ತಾ ಇರುವಂತ ಯತ್ನಾಳ್ನಿಂದ ನಾವು ಹೋಗೋಣ. ಯಾರಿಂದ ಹೋಗೋಣ? ಇದು ನಮ್ಮ ನಿಮ್ಮ ಆವಾಜ್ ಅಷ್ಟೇ ಅಲ್ಲ, ಸಮಸ್ತ ಹಿಂದೂಸ್ತಾನಿಯರ ಆವಾಜ್ ಆಗಿದೆ. ಇವತ್ತು ನನಗೆ ನಮ್ಮ ಪ್ರಭು ದೇಸಾಯಿ ಅವರು, ಧನ್ಯಾರು, ನೀವೆಲ್ಲ ಧನ್ಯಾರ ಅಂತೀವಿ, ಧನ್ಯಾರ ಹೆಸರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾನಂತ ಮಾಜಿ ಶಾಸಕ. ನನಗ ಸಾರ್ವಜನಿಕರನ್ನು ಕೂಡಿಸಿ ನನ್ನ ಮೇಲೆ ಮನೆ ಮೇಲೆ ಅಟ್ಯಾಕ್ ಮಾಡುವಂತ ಚಾನ್ಸ್ ಅದಾವ, ಅದಕ್ಕೆ ನನಗೆ ರಕ್ಷಣೆ ಕೊಡ್ರಿ. ನಿಮ್ಗೆ ಯಾರಪ್ಪ? ಹಲೋ ನಿನಗೆ ಯಾರು ಹೊಡಿಲಕ್ ಹೋಗ್ತಾರೆ?
ನೀವೇ ಬಿದ್ದೋಗಿ ಹೆಸರು ಮಾಡ್ಕೊಳ್ಳೋದಂದ್ರೆ ಸುಮ್ಮನೆ ಪ್ರಭುಗೌಡ್ರ ಹೆಸರು ನಮ್ಮ ದೇಸಾಯರ ಹೆಸರು ಕೆಲ್ಸದ ಇಂಥ ಕೆಲಸ ಮಾಡ್ಲಕ್ ಹೋಗ್ಬೇಡ್ರಿ. ನಿಮ್ಮನ್ನ ನಾವು ಹೊಳೆ ನೋಡಂಗೇ ಇಲ್ಲ. ಜನ ಹಿಂದೂಗಳು ಇವತ್ತು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ಒಂದ್ ದಿವಸ ವಕಫ್ ಹೋರಾಟಕ್ಕೆ ಬಂದ ನೀ ಪುಣ್ಯಾತ್ಮ. ಶೋಭಾ ಕರಂದ್ಲಾಜೆ ಅವರು ಬಂದ್ರು ಬರ್ಲಿಲ್ಲ. ಜೆಪಿಸಿ ಕಮಿಟಿಯ ಅಧ್ಯಕ್ಷರನ್ನೇ ಯತ್ನಾಳರು ವಿಜಯಪುರಕ್ಕೆ ಕಳಿಸುವಂತ ಗಲ್ಡ್ ಸಾಹಸ ಯಾರು ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿಯ ಅಧ್ಯಕ್ಷರು ಜಗದಂಬಿಕಾ ಪಾಲ್ ಅವ್ರ ಜೊತೆ ನಮ್ಮ ಇನ್ನೋರ್ವ ಆಗಿಲ್ಲ. ಬಿಜೆಪಿ ಪಕ್ಷವನ್ನು ನಾವು ಉಚ್ಚಾರಣೆ ಮಾಡ್ಲಿಕ್ಕೆ ಎಲ್ಲರೂ ಕೂಡಿದಂತ ವಿಷಯ. ಯತ್ನಾಳ್ ಅವರು ಹೊಸ ಪಕ್ಷವನ್ನ ತರ್ತೀವಿ ಅಂತ ಹೇಳಿಲ್ಲ, ಬಿಜೆಪಿ ಪಕ್ಷವನ್ನೇ ರಿಪೇರಿ ಮಾಡ್ತೀನಿ ಅಂತ ಹೇಳಿದಾರೆ. ಆ ಬಿಜೆಪಿ ಪಕ್ಷವನ್ನ ರಿಪೇರಿ ಮಾಡಿ ಗೌರವಿತವಾಗಿನೇ ನಾನು ವಾಪಸ ಅವರೇ ನನ್ನ ಗೌರವದಿಂದ ಬಿಜೆಪಿ ಪಕ್ಷಕ್ಕೆ ಸ್ವಾಗತ ಮಾಡಬೇಕು, ಅವರು ಸೇರ್ಪಡೆಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಹೊಸ ಪಕ್ಷವನ್ನ ನಾನು ಕಟ್ಟೋದಿಲ್ಲ. ಇದ್ದ ಪಕ್ಷದಲ್ಲೇ ಹಿಂದುತ್ವವನ್ನ, ಹಿಂದೂ ನಾಯಕರನ್ನ, ಬಿಜೆಪಿ ನಾಯಕರನ್ನ ಉಳಿಸಿಕೊಂಡು ಈಗೊಮ್ಮೆ ನಿನ್ನೆ ತಾನೇ ಕೇಳಿ ಬಂದಂತ ಒಂದು ವಿಷಯ ಕೇಳಿದೆ ನಾನು. ಏನಂದ್ರೆ ಇಲ್ಲ ನಾನು ಪಕ್ಷದಿಂದ ಯತ್ನಾಳ್ ಅವ್ರು ಇದ್ರೆ ಇನ್ನ ಪಕ್ಷಕ್ಕೆ ನಷ್ಟ ಅದ, ಯತ್ನಾಳ್ ಅವ್ರು ಹೋದ್ರ ಯಾವುದೇ ರೀತಿಯಾದಂತದ್ದು ನನಗೇನೋ ಅವಶ್ಯಕತೆ ಇಲ್ಲ, ಯತ್ನಾಳ್ ಅವ್ರ ಪಕ್ಷಕ್ಕೆ ಯಾವುದೇ ರೀತಿ ಅವಶ್ಯಕತೆ ಯತ್ನಾಳ್ ಅವ್ರದ್ದು ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಹಿಂದುತ್ವಗಳ ಮತ ಹಾಗೂ ನಮ್ಮ ವಿಶೇಷವಾಗಿ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಪಂಚಮ ಸಾಲಿಗಳ ಮತ ಕೇಳಲಿಕ್ಕೆ ಯಾವುದೇ ರೀತಿಯಾದಂತ ಮಾಜಿ ಶಾಸಕರಿಗೆ ಅರ್ಹತೆ ಇಲ್ಲ. ಸಟ್ಟ ಬಿಜೆಪಿ ಕಾರ್ಯಕರ್ತವಾಗಿ ಮಾತಾಡ್ತೇನೆ. ವಿಶೇಷವಾಗಿ ಯಾವುದೇ ರೀತಿ ನಡೆಯುವವರಿಗೆ ವಿಶೇಷವಾಗಿ ಪಶ್ಚಿಮ ಸಾಲಿ ಮತಗಳನ್ನು ಕೇಳಲಿಕ್ಕೆ ಯಾವುದೇ ರೀತಿಯ ಅರ್ಹತೆಗಳು ಇಲ್ಲ. ಯತ್ನಾಳ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ರೀತಿಯ ಯೋಗ್ಯತೆ ಕೂಡ ನಿಮ್ಗೆ ಇಲ್ಲ. ನಮ್ಮ ಮಂದಿಯನ್ನ ಕೆಣಕಬೇಡ್ರಿ, ಕೆಣಕಿ ನೀವು ಮಾತಾಡ್ಸ್ಕೋಬೇಡ್ರಿ. ಇದು ಇಷ್ಟೇ ಅಲ್ಲ, ಕಾಶ್ಯಪ್ನವ್ರು ಹೇಳಿದ್ರಿ ನೀವು ಏನಂತ ಹುನಗುನ್ ಮತಕ್ಷೇತ್ರ ಬಿಟ್ಟು ವಿಜಯಪುರ ಮತಕ್ಷೇತ್ರಕ್ಕೆ ಬಂದು ನಾನು ವಿಜಯಪುರದಲ್ಲಿ ಟಿಕೆಟ್ ತಗೊಂಡು ನಿನ್ನೆದ್ರು ನಿಲ್ತೀನಿ ಅಂತ ಹೇಳಿದಿರಲ್ಲ. ಪಕ್ಷೇತರ ಟಿಕೆಟ್ ತಗೊಂಡು ಪಕ್ಷೇತರ ಅವರು ನಿಲ್ತಾರೆ. ಒಂದು ಹೋಟೆಲ್ ಸರ್ವ ಧರ್ಮ, ಸರ್ವ ಜಾತಿ, ಸರ್ವ ಪಕ್ಷಗಳನ್ನು ಒಳಗೊಂಡು ಯತ್ನಾಳ್ ನೋಡ್ರಲ್ಲ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಇಡೀ ವಿಜಯಪುರ ಮತಕ್ಷೇತ್ರದಲ್ಲಿ ಆರಿಸ್ತಿರ್ತಕ್ಕಂಥ ಜವಾಬ್ದಾರಿ ನಮ್ದದ. ಆದ್ರೆ ಯಾವುದೇ ಕಾರಣಕ್ಕೂ ಶಾಸಕರು ಆದಂತ ನಮ್ಮ ಜನಪ್ರಿಯ ಶಾಸಕರಾದಂತ ಅವರು ನಮ್ಮ ಸಮಾಜದವರೇ ಕಾಶ್ಯಪ್ನವರು ಯತ್ನಾಳ್ ಗೌಡ್ರನ್ನ ಎದುರು ಹಾಕೋಬೇಡ್ರಿ ದಯವಿಟ್ಟು. ಯಾಕಂತ ಕೇಳ್ರಿ, ನೀವು ಬಂದು ವಿಜಯಪುರ ಮತಕ್ಷೇತ್ರದೊಳಗ ನಿಮ್ಮ ಸಿದ್ದರಾಮಯ್ಯನವ್ರು ನಿಮ್ಗೆ ಓಟ್ ಕೊಡ್ಲಿಕ್ಕೂ ನಾವು ನಿಮ್ಗೆ ಓಟ್ ಕೊಡು ಅಂತ ಹೇಳಿ ತಿಂಡಿ ಬ್ಯಾಗ್ ಕಳಿಸ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಮಂದಿನ ಕೇಳಬೇಡ್ರಿ. ಮಕ್ಕಳೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮೈಂಡು ತಲಿ ಯತ್ನಾಳ್ ಲೂಸ್ ಆಗಿಲ್ಲ, ನಿಮ್ಮ ಲಟ್ಟು ಲೂಸ್ ಅಲ್ಲ, ಫಿಟ್ ಮಾಡ್ಲಿಕ್ಕೆ ಯತ್ನಾಳ್ ಗೌಡ್ರು ಇದಾರ. ಯಾಕಂತ ಕೇಳ್ರಿ, ನಿಮ್ಮ ಮುಂದಗಡೆ ಬಂದು ಪ್ರಶ್ನೆ ನಿಂತಾರ, ವಿಡಿಯೋ ಮಾಡಕತ್ತಾರ ಅಂತ ಸಿಕ್ಕಂಗ ಈ ಬಿದ್ದಾರ ಅಂತ ಹೇಳಿ ಎತ್ತಂಗ ನೀವೇನ್ರ ಯತ್ನಾಳ್ ಗೌಡ್ರ ಬಗ್ಗೆ ನಾವು ಮಾತಾಡಿದ್ರ ಅಭಿ ಪಿಕ್ಚರ್ ಬಾಕಿ ಹೈ, ಇದು ಬರೇ ಟ್ರೈಲಿ ಅಷ್ಟೇ. ಯಾಕಂತ ಕೇಳ್ರಿ, ನಾವ್ ಯಾಕೆ ವಾರ್ನಿಂಗ್ ಮಾಡಕತ್ತೀವಿ ಅಂದ್ರೆ ಅವರೆಷ್ಟು ಬಿದ್ದಿಲ್ಲ, ಯಾರನ್ನೂ ಅವ್ರನ್ನ ಬೀಳಾಕ್ ನಮ್ಮ ಹಿಂದುತ್ವವಾದಿಗಳು ಯಾರು ಬಿಡೋದಿಲ್ಲ. ಅವ್ರು ಇದನ್ನ ವಿಚಾರ ಮಾಡಿ ಮಾಜಿ ಶಾಸಕರು ಏನ್ ಮಾತಾಡಿರಲ್ಲ ಇನ್ನು ಮುಂದೆ ಮಾತಾಡ್ತಕ್ಕದ್ದಲ್ಲ, ಮಾತಾಡಿದ್ರೆ ಮತ್ತೆ ಬೇರೆ ಭಾಷೆಗಳು ಬರ್ತಾವ, ನಾವು ಬಳಸಕ್ ತಯಾರಿದೀವಿ. ಆದ್ರೆ ಮುಂದಿನ ದಿನಮಾನದಲ್ಲಿ ನೀವು ಹೊಳ್ಳಿ ಇಷ್ಟು ದಿನ ಇತ್ತು, ಈಗಿತ್ತವ್ರು ಬ್ಯಾಸರಾಗ್ಯಾರ, ನಾವು ಹೊಳ್ಳಿ ಕಾಂಗ್ರೆಸ್ನವ್ರಿಗೆ ಅನ್ಕೋತಿರ್ಬೋದು, ಮತ್ತೆ ಹಾಕ್ತಿರೇನ್ರಿ, ಕಾಂಗ್ರೆಸ್ನವ್ರು ಉಳಿಬೇಡ್ರಿ, ಸತ್ರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುದಿಲ್ಲ, ಬಿಜೆಪಿ ಪಕ್ಷನೇ ರಿಪೇರಿ ಮಾಡ್ತೀವಿ, ಬಿಜೆಪಿ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ. ಇದು ನಿಮ್ ತಲೆ ಆಗಿರ್ಲಿ. ಅದು ಇಷ್ಟಲ್ಲ, ಎಷ್ಟು ವರ್ಷ ಹೋದ್ರು ಕೂಡ ಇವತ್ತು ಕೂಡಿದಂತ ಸರ್ವ ಧರ್ಮ ಹಾಗೂ ಸರ್ವ ಪಕ್ಷದವರು ಕೂಡ ಯತ್ನಾಳ್ ಗೌಡ್ರ ಅಭಿಮಾನಿಯಾಗಿ ಎಲ್ಲರೂ ಕೂಡ ಕೂಡಿದ್ದಕ್ಕೆ ನನ್ನ ಪರವಾಗಿ ಹಾಗೂ ತಾಳಿಕೋಟೆ ಜನತೆಯ ಪರವಾಗಿ ನಿಮ್ಮ ಮನೆ ಮಗಳಾಗಿ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಅಭಿಮಾನದಿಂದ ಹೇಳ್ತೇನೆ, ನೀವೆಲ್ಲರೂ ಕೂಡಿದ್ದು ಅಭಿಮಾನದಿಂದ ಕೂಡಿರಿ. ಈ ಅಭಿಮಾನವನ್ನ ನಾವು ಯತ್ನಾಳ್ ಗೌಡ್ರಿಗೆ ಉಳಿಸ್ಕೊಳ್ಳಿಕ್ಕೆ ಮುಂದಿನ ದಿನಮಾನದಲ್ಲಿ ಪ್ರಾಣ ಕೂಡ ತ್ಯಾಗ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ನಾವು ನಮ್ಮ ಸಮುದಾಯದ ಬಗ್ಗೆ ನಮಗೆ ಹೆಮ್ಮೆ ಇದೆ, ಅವ್ರು ಉಳಿಸ್ಕೊಳ್ಳೋಣ. ಇವತ್ತು ಇಡೀ ತಾಳಿಕೋಟೆ ಒಳಗ ಎಲ್ಲ ಸಮುದಾಯದವ್ರನ್ನು ಕೂಡಿರಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾಗಿ ನಮ್ಮ ರಾಘು ಅಣ್ಣಿಗೇರಿ ಅಣ್ಣವರು ಬಂದಿದ್ದಾರೆ, ಹಾಗೂ
ಇಲ್ಲಿ ತಾಳಿಕೋಟೆ ಹಿರಿಯರು ಬಂದಿದ್ದಾರೆ, ನಮ್ಮ ಬಸನಗೌಡ ನಾಗರಾಜ್ ಹುಳಿ ಅಣ್ಣವರು ಕೂಡ ಬಂದಿದ್ದಾರೆ, ಪ್ರಭುಗೌಡ ದೇಸಾಯಿ ಅಣ್ಣವರು ಬಂದಿದ್ದಾರೆ. ವಿಶೇಷವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಕೂಡ ಶಿವಮೊಗ್ಗದಲ್ಲಿ ಹಿಂದೂ ಹರ್ಷನ್ನ ಕೊಲೆಯಾದ ಹತ್ಯೆಗೈದ ಟೈಮ್ನಲ್ಲಿ ಯತ್ನಾಳ್ ಹಿಂದೂ ಹುಲಿ ಹೋಗಿ 5 ಲಕ್ಷವನ್ನ ಚೆಕ್ ವಿತರಣೆ ಮಾಡಿ ಬಂದ್ರು. ಹಿಂದುತ್ವಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಯಾವ ವ್ಯಕ್ತಿಗೋಸ್ಕರ ನಮ್ಮ ಪ್ರಾಣ ಬಿಟ್ಟಾರ, ಹಿಂದುತ್ವಕ್ಕಾಗಿ ನಮ್ಮ ಇಡೀಗೋಸ್ಕರ ನಮ್ಮ ಪ್ರಾಣ ಬಿಟ್ಟಾರಲ್ಲ 5 ಲಕ್ಷ ಒಂದು ಚೆಕ್ ವಿತರಣೆ ಮಾಡಿ ಇವತ್ತಿನವರೆಗೂ ಯಾವ ಹಿಂದೂ ಹುಲಿ ಯಾವ ಇಲಿ ಅಲ್ಲ, ಹಿಂದೂ ಹುಲಿ ಗತ್ತು ಪಂಚಮಸಾಲಿಗಳಿಗೆ ಅಷ್ಟೇ ಗೊತ್ತದ, ಹಿಂದುತ್ವವಾದಿಗಳಿಗೆ ಗೊತ್ತದ, ನಿಮಗೂ ಗೊತ್ತ ಮಾಡ್ತೀವಿ. ನೀವು 9,000 ಹೋಟದ ನಿಮ್ಗೆ ಬರೇ ಜಾಸ್ತಿ ಉರಿಬೇಡ್ರಿ. ಮುಂದಿನ ದಿನಮಾನದಲ್ಲಿ ನಮ್ಮದು ಹೋಟಿನ ಮತ ಏನು ನಮ್ಮದು ಏನದನ್ನು ನಾವು ತೋರಿಸ್ತೀವಿ. ಎದುರು ಹಾಕೋಬೇಡ್ರಿ, ಪಂಚಮಸಾಲಿಗಳನ್ನ ಎದುರು ಹಾಕೋಬೇಡ್ರಿ. ಜೈ ಯತ್ನಾಳ್, ಜೈ ಕಿತ್ತೂರಾಣಿ ಚೆನ್ನಮ್ಮಾಜಿ ಕಿ ಜೈ. ಬಹಳ ಮಂದಿ ಫೋನ್ ಬರ್ತಾವಿಲ್ಲಿ. ಅದಕ್ಕ ನೀ ಏನ್ ಇಂತ ನಾಟಕ ಮಾಡ್ತೀವಿ, ಈ ನಾಟಕಕ್ಕೆ ನಾವು ಅನ್ಸು ಮಂದಿ ಎಲ್ಲ ಯತ್ನಾಳ್ ಗಣಸರಿಂದ ಬೆನ್ನ ಹತ್ತಿಗಳಂತ ಮಾತಲ್ಲಿ ಸಂದರ್ಭದಲ್ಲಿ ಹೇಳಿ ನಿನ್ನೊಂದು ವಿಡಿಯೋ ಕ್ಲಿಪ್ ಬಂತು. ಏನಂತಂದ್ರ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರೆ 55 ಕೋಟಿ ರೂಪಾಯಿ. ವಾವ್, ಬ್ಯೂಟಿಫುಲ್. ನಂಗೂ ಇಂಥದೇ ಬೇಕು. ಹೌದು, ಈ ಡೈಮಂಡ್ಸ್ ಅತ್ಯದ್ಭುತ. ನಿಂಗ್ ಹೇಳೋಕ್ ಸುಲಭ. ಡೈಮಂಡ್ಸ್ ದುಬಾರಿ ಇರುತ್ತೆ, ಹಾಗೆ ಸರಿಯಾದದನ್ನು ಆರಿಸಲು ಕ್ವಾಲಿಟಿ, ಕಲರ್, ಕಟ್ ಇನ್ನು ಹಲವು ವಿಷಯ ತಿಳಿದಿರಬೇಕು. ಎಥಿಕಲಿ ಸೋರ್ಸ್ಡ್ ಗುಣಮಟ್ಟದ ವಜ್ರದ ಆಭರಣಗಳು ಕೈಗೆಟುಕುವ ಬೆಲೆಗೆ ಖರೀದಿಸುವುದು ಸುಲಭ. ನಮ್ಗೆ ನಂಬಿಕಸ್ತ ಮತ್ತು ರೆಸ್ಪಾನ್ಸಿಬಲ್ ಜ್ಯುವೆಲ್ಲರ್ಸ್ ಗೊತ್ತಿದ್ರೆ. ಬ್ಯೂಟಿಫುಲ್. ಆದ್ರೆ ಇದ್ರ ಕ್ವಾಲಿಟಿ? ಪ್ರತಿ ಡೈಮಂಡ್ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡುತ್ತದೆ. ಹೌದಾ? ನಾವು ಕೇವಲ ರೆಸ್ಪಾನ್ಸಿಬಲಿ ಸೋರ್ಸ್ ಸರ್ಟಿಫೈಡ್ ಡೈಮಂಡ್ಸ್ ಮಾತ್ರ ಸೇಲ್ ಮಾಡುತ್ತೇವೆ. ಸೊ ಯು ಕ್ಯಾನ್ ಬಿ 100% ಶೋರ್ ಆಫ್ ಇಟ್ ಮ್ಯಾಮ್. ಅಫೋರ್ಡೆಬಲ್, ರೈಟ್? ವಾವ್, ಹಾಗಾದ್ರೆ 2 ಖರೀದಿಸಿ. ಇನ್ನೊಂದು ವಾವ್ ನಿನ್ಗೆ. ಇವತ್ತು ನೀನು ಮಲಬಾರ್ನಿಂದ ಖರೀದಿಸಿದ ಜ್ಯುವೆಲ್ರಿಗೆ ಫ್ಯೂಚರ್ ನಲ್ಲಿಯೂ 100% ವ್ಯಾಲ್ಯೂ ಇರುತ್ತೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಿಮ್ಮ ಜೀವನದ ಸಣ್ಣ ಪುಟ್ಟ ಹಾಗೂ ಅದ್ದೂರಿ ಸಂಭ್ರಮಗಳಿಗೆ ನಮ್ಮ ನಂಬಿಕೆ, ನಮ್ಮ ಮಲಬಾರ್.